ನಮಸ್ಕಾರ ಬಂಧುಗಳೇ, ನಿಮಗೆಲ್ಲ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ಲರೂ ದೀಪಾವಳಿ ಹಬ್ಬವನ್ನು ಆಚರಿಸುತ್ತಾರೆ. ಆ ಹಬ್ಬವನ್ನು ಏಕೆ ಆಚರಿಸುತ್ತಾರೆ ಎಂಬುದು ಕೆಲವರಿಗೆ ಮಾತ್ರ ತಿಳಿದಿದೆ. ಹಾಗಾದರೆ ಈ ದೀಪಾವಳಿ ಹಬ್ಬದ ಬಗ್ಗೆ ನನ್ನ ಚಾನೆಲ್ ಮೂಲಕ ತಿಳಿದುಕೊಳ್ಳೋಣ ಬನ್ನಿ. ಬಂಧುಗಳೇ, ದೀಪಾವಳಿ ಕೇವಲ ದೀಪಗಳ ಹಬ್ಬವಲ್ಲ, ಅದು ಧರ್ಮ, ಸಂಸ್ಕೃತಿ ಮತ್ತು ಪೌರಾಣಿಕ ಕಥೆಗಳ ಸಂಗಮವಾಗಿದೆ. ಅಜ್ಞಾನದ ಮೇಲೆ ಜ್ಞಾನದ ಮತ್ತು ಕತ್ತಲೆಯ ಮೇಲೆ ಬೆಳಕಿನ, ದುಷ್ಟಶಕ್ತಿಗಳ ಮೇಲೆ ದೈವಿಕ ಶಕ್ತಿಯ ವಿಜಯವನ್ನು ಸಾರುವ ಈ ಹಬ್ಬದ ಮುಖ್ಯ ಆಚರಣೆಗಳನ್ನು ತಿಳಿದುಕೊಳ್ಳೋಣ ಬನ್ನಿ. ನೀರು ತುಂಬುವ ಹಬ್ಬ, ಧನತ್ರಯೋದಶಿ ಅಂತ ಕರಿತೇವೆ. ದೀಪಾವಳಿ ಹಬ್ಬದ ಸರಣಿಯು ಧನತ್ರಯೋದಶಿಯ ದಿನದಿಂದ ಪ್ರಾರಂಭವಾಗುತ್ತದೆ. ಈ ದಿನವನ್ನ ಕರುನಾಡಿನಲ್ಲಿ ನೀರು ತುಂಬುವ ಹಬ್ಬ ಎಂದೇ ಆಚರಿಸಲಾಗುತ್ತದೆ. ಇದರ ಹಿನ್ನೆಲೆಯನ್ನ ನೋಡುವುದಾದರೆ, ಹಿಂದೂ ಪುರಾಣದ ಪ್ರಕಾರ ಕ್ಷೀರಸಾಗರದ ಮಂಥನವಾದಾಗ ಸಂಪತ್ತಿನ ಅಧಿದೇವತೆಯಾದಂತಹ ಲಕ್ಷ್ಮೀ ದೇವಿಯು ಉದ್ಭವಿಸಿದ ದಿನ ಇದು. ಅಷ್ಟೇ ಅಲ್ಲ, ಲಕ್ಷ್ಮಿಯ ಜೊತೆಗೆ ಅಮೃತ ಕಲಶವನ್ನು ಹೊತ್ತು ಬಂದ ಧನ್ವಂತರಿ ಅಂದರೆ ಆರೋಗ್ಯದ ದೇವರು ಕೂಡ ಈ ದಿನವೇ ಕಾಣಿಸಿಕೊಂಡ್ರು ಅಂತ ಕಾಣ್ತೇವೆ. ಇದರ ಮಹತ್ವವನ್ನು ನೋಡೋದಾದ್ರೆ, ಜೀವನದಲ್ಲಿ ಸಂಪತ್ತು, ಸಮೃದ್ಧಿ ಮತ್ತು ಉತ್ತಮ ಆರೋಗ್ಯದ ಪ್ರಾಪ್ತಿಯಾಗಲಿ ಎಂದು ಪ್ರಾರ್ಥಿಸಿ ಈ ದಿನ ಲಕ್ಷ್ಮಿ ಮತ್ತು ಧನ್ವಂತರಿ ದೇವರನ್ನ ಪೂಜಿಸಲಾಗುತ್ತದೆ. ನಾವು ನಮ್ಮ ಮನೆಗಳಲ್ಲಿದ್ದಂತಹ ಪಾತ್ರೆಗಳಲ್ಲಿ ನೀರನ್ನ ಸಂಗ್ರಹಿಸಿ ನೀರನ್ನ ತುಂಬಿಡಲಾಗುತ್ತದೆ. ನಮ್ಮ ಜೀವನದಲ್ಲಿ ಯಾವಾಗಲೂ ಕೂಡ ಇದೇ ರೀತಿಯಲ್ಲಿ ಸುಖ ಸಮೃದ್ಧಿ ಕೂಡ ತುಂಬಿರಲಿ ಎಂಬುದರ ಸಂಕೇತವಾಗಿ ನಾವು ನೀರನ್ನ ತುಂಬಿಡುತ್ತೇವೆ. ಸ್ನೇಹಿತರೆ, ಇದರ ಜೊತೆಗೆ ಎಣ್ಣೆ ಸ್ನಾನವನ್ನ ನಾವು ಏಕೆ ಮಾಡ್ತೇವೆ, ಈ ಅಭ್ಯಂಗ ಸ್ನಾನವನ್ನ ನಾವು ಏಕೆ ಮಾಡ್ತೇವೆ ಅನ್ನೋದನ್ನ ನೋಡೋದಾದ್ರೆ, ದೀಪಾವಳಿಯ ಎರಡನೆಯ ದಿನ ಈ ನರಕ ಚತುರ್ದಶಿ ಎಂದು ಸೂರ್ಯೋದಯಕ್ಕೂ ಮುನ್ನವೇ ಎಣ್ಣೆ ಸ್ನಾನವನ್ನು ಮಾಡುವ ಸಂಪ್ರದಾಯವಿದೆ. ಇದರ ಹಿನ್ನೆಲೆಯನ್ನ ನೋಡೋದಾದ್ರೆ, ಈ ದಿನ ಶ್ರೀಕೃಷ್ಣನು ಮತ್ತು ಸತ್ಯಭಾಮೆಯು ನರಕಾಸುರನೆಂಬ ಕ್ರೂರ ರಾಕ್ಷಸನನ್ನು ಸಂಹರಿಸಿ ಲೋಕಕ್ಕೆ ನೆಮ್ಮದಿ ನೀಡಿದ ಕತೆ ನಮಗೆ ಪೌರಾಣಿಕ ಕಥೆಗಳಲ್ಲಿ ತಿಳಿದು ಬರುತ್ತದೆ. ಈ ರಾಕ್ಷಸನ ಸಂಹಾರದ ನಂತರ ಶ್ರೀಕೃಷ್ಣನು ಅಭ್ಯಂಗ ಸ್ನಾನ ಅಂದ್ರೆ ಎಣ್ಣೆ ಸ್ನಾನವನ್ನು ಮಾಡಿ ಶುದ್ಧನಾದನು ಎಂದು ಪ್ರತೀತಿ ಇದೆ. ಈ ವಿಜಯದ ಸಂಕೇತವಾಗಿ ಇಂದಿಗೂ ಕೂಡ ನಾವುಗಳು ಈ ದೀಪಾವಳಿಯ ದಿನದಂದು ಈ ಅಭ್ಯಂಗ ಸ್ನಾನವನ್ನ ಆಚರಣೆ ಮಾಡ್ತಾ ಇದ್ದೇವೆ. ಬಂಧುಗಳೇ, ಇದರ ಮಹತ್ವವನ್ನು ನೋಡೋದಾದ್ರೆ, ಎಣ್ಣೆ ಸ್ನಾನವು ದೇಹಕ್ಕೆ ಹೊಸ ಚೈತನ್ಯ ನೀಡುತ್ತದೆ ಮತ್ತು ಚಳಿಗಾಲದ ಆರಂಭದಲ್ಲಿ ಚರ್ಮದ ಆರೋಗ್ಯವನ್ನು ಕೂಡ ಕಾಪಾಡುತ್ತದೆ. ಆದರೆ ಧಾರ್ಮಿಕವಾಗಿ ಈ ಸ್ನಾನವು ನರಕಾಸುರನಿಂದ ಉಂಟಾಗಿದ್ದ ಕಷ್ಟ ಕಾರ್ಪಣ್ಯಗಳು ಮತ್ತು ಪಾಪಗಳು ದೂರವಾಗುತ್ತವೆ ಎಂಬುದನ್ನು ಕೂಡ ಇಲ್ಲಿ ಸೂಚಿಸಲಾಗುತ್ತದೆ. ಇದ್ರ ಜೊತೆಗೆ ಈ ದೀಪಾವಳಿ ಹಬ್ಬಗಳಲ್ಲಿ ನಾವು ದೀಪಗಳನ್ನ ಏಕೆ ಹಚ್ಚುತ್ತೇವೆ ಅನ್ನೋದನ್ನ ನೋಡೋದಾದ್ರೆ, ದೀಪಾವಳಿ ಅಂದ್ರೆ ದೀಪಗಳ ಹಬ್ಬ ಎಂದರ್ಥ. ಈ ಹಬ್ಬದ ಕೇಂದ್ರ ಬಿಂದುವೇ ದೀಪಗಳನ್ನು ಹಚ್ಚುವುದು ಅಂತ ಅನ್ನೋದು ನಮಗೆಲ್ಲ ಗೊತ್ತಿರತಕ್ಕಂಥದ್ದು. ಇದರ ಹಿನ್ನೆಲೆಯನ್ನ ನೋಡೋದಾದ್ರೆ, ರಾಮಾಯಣದಲ್ಲಿ ತಿಳಿದು ಬರುತ್ತದೆ. ಶ್ರೀರಾಮನು ಲಂಕಾಧಿಪತಿ ರಾವಣನನ್ನು ಸಂಹರಿಸಿ 14 ವರ್ಷಗಳ ವನವಾಸವನ್ನು ಮುಗಿಸಿ ಸೀತಾ ಮತ್ತು ಲಕ್ಷ್ಮಣನ ಸಮೇತವಾಗಿ ಅಯೋಧ್ಯೆಗೆ ಮರಳಿದಂತಹ ದಿನವೇ ದೀಪಾವಳಿ. ತಮ್ಮ ರಾಜನ ಆಗಮನದ ಸಂತೋಷ ಮತ್ತು ಕತ್ತಲೆಯ ಮೇಲೆ ಬೆಳಕಿನ ವಿಜಯದ ಸಂಕೇತವಾಗಿ ಅಯೋಧ್ಯೆಯ ಜನರು ತುಪ್ಪದ ದೀಪಗಳನ್ನ ಹಚ್ಚಿಡುತ್ತಾರೆ. ಇದರ ಮಹತ್ವವನ್ನು ನೋಡೋದಾದ್ರೆ, ದೀಪವು ಕೇವಲ ಬೆಳಕಲ್ಲ, ಅದು ಜ್ಞಾನ, ಶುಭ ಮತ್ತು ಮಂಗಳಕರ ಸಂಕೇತ. ನಮ್ಮ ಮನಸ್ಸಿನ ಅಜ್ಞಾನ, ದುಃಖ ಮತ್ತು ನಕಾರಾತ್ಮಕತೆಯನ್ನು ದೀಪದ ಬೆಳಕಿನಿಂದ ದೂರ ಮಾಡುವುದು ಇದರ ಮುಖ್ಯ ಉದ್ದೇಶವಾಗಿದೆ. ಬಂಧುಗಳೇ, ನೀವು ದೀಪಾವಳಿ ಹಬ್ಬದಲ್ಲಿ ಈ ನರಕ ಚತುರ್ದಶಿ ಎಂಬುದನ್ನ ಕೇಳಿರ್ತೀವಿ. ಹಾಗಾದ್ರೆ ನರಕ ಚತುರ್ದಶಿಯ ಬಗ್ಗೆ ನಾವು ಹಿನ್ನೆಲೆಯನ್ನ ನೋಡೋದಾದ್ರೆ, ನರಕ ಎಂದರೆ ನರಕಾಸುರ ಅಥವಾ ಅಜ್ಞಾನ, ಚತುರ್ದಶಿ ಎಂದರೆ 14ನೆಯ ದಿನ. ಈ ದಿನದಂದು ಶ್ರೀಕೃಷ್ಣನು ನರಕಾಸುರನನ್ನು ಸಂಹರಿಸಿದ ಕಾರಣ ಇದಕ್ಕೆ ಈ ಹೆಸರು ಬಂತು ಅನ್ನೋದು ನಮ್ಗೆ ಗೊತ್ತಿರತಕ್ಕಂಥದ್ದು. ಆಚರಣೆಯನ್ನು ನೋಡೋದಾದ್ರೆ, ಈ ದಿನ ಸೂರ್ಯೋದಯಕ್ಕೂ ಮುನ್ನ ಎಣ್ಣೆ ಸ್ನಾನವನ್ನ ಮಾಡಿ ಯಮಧರ್ಮರಾಯನನ್ನ ಪೂಜಿಸಿ ದೀಪಗಳನ್ನ ಹಚ್ಚುವ ಮೂಲಕ ಈ ಒಂದು ಈ ಅಕಾಲ ಮರಣದ ಭಯವನ್ನು ಕೂಡ ಹೋಗಲಾಡಿಸುವಂತ ಒಂದು ಆಚರಣೆ ಅಂತಂದು ಇದಕ್ಕೆ ಕರೆಯಬಹುದು. ಇದರ ಜೊತೆಗೆ ದೀಪಾವಳಿಯಲ್ಲಿ ಬಲಿಪಾಡ್ಯವನ್ನು ಕೂಡ ನಾವು ಆಚರಣೆ ಮಾಡ್ತೇವೆ. ದೀಪಾವಳಿಯ 4ನೆಯ ದಿನವೇ ಈ ಬಲಿ ಪ್ರತಿಪದ ಅಥವಾ ಬಲಿಪಾಡ್ಯಮಿಯನ್ನು ನಾವು ಆಚರಣೆ ಮಾಡ್ತೇವೆ. ಇದರ ಹಿನ್ನೆಲೆಯನ್ನ ನೋಡೋದಾದ್ರೆ, ಇದೇ ದಿನ ವಿಷ್ಣುವು ವಾಮನ ರೂಪದಲ್ಲಿ ಬಂದು ಮಹಾದಾನಿಯಾದಂತಹ ಬಲಿ ಚಕ್ರವರ್ತಿಯನ್ನ ಪರೀಕ್ಷಿಸಿ ಅವನನ್ನು ಪಾತಾಳಕ್ಕೆ ಕಳುಹಿಸುತ್ತಾನೆ ಎಂಬ ಪ್ರತೀತಿಯನ್ನ ನೋಡ್ತೇವೆ. ಬಲಿಯ ದಾನಗುಣಕ್ಕೆ ಮೆಚ್ಚಿ ವಿಷ್ಣುವು ವರ್ಷಕ್ಕೊಮ್ಮೆ ಬಲಿಯು ಭೂಮಿಗೆ ಬಂದು ತನ್ನ ಪ್ರಜೆಗಳನ್ನ ನೋಡಲಿ ಎಂದು ಅನುಮತಿಯನ್ನ ನೀಡಿರುತ್ತಾನೆ ಎಂಬ ಪ್ರತೀತಿ ಇರತಕ್ಕಂಥದ್ದು. ಇದರ ಮಹತ್ವವನ್ನು ನೋಡೋದಾದ್ರೆ, ಬಲಿ ಚಕ್ರವರ್ತಿಯು ಭೂಮಿಗೆ ಮರಳುವ ದಿನವಾಗಿ ಇದನ್ನು ಆಚರಿಸಲಾಗುತ್ತದೆ. ಈ ದಿನವನ್ನು ಗಂಡ ಹೆಂಡತಿಯ ಬಾಂಧವ್ಯವನ್ನು ಸಂಭ್ರಮಿಸುವಂತಹ ಪಾಡ್ಯದ ದಿನ ಎಂತಲೂ ಕರೆಯಲಾಗುತ್ತದೆ.
ದಾನ ಮತ್ತು ಉದಾರತೆಯ ಮಹತ್ವವನ್ನು ಇದು ಸಾರುತ್ತದೆ. ಇಂದಿನ ದಿನಗಳಲ್ಲಿ ಈ ದೀಪಾವಳಿ ಹಬ್ಬವನ್ನು ಬಹಳ ಸಂಭ್ರಮದಿಂದ ಎಲ್ಲೆಡೆ ಆಚರಣೆ ಮಾಡಲಾಗ್ತದೆ. ಇಡೀ ಭಾರತದಾದ್ಯಂತ ಪ್ರತಿಯೊಂದು ಮನೆಗಳಲ್ಲೂ ಕೂಡ ಹೊಸ ಬಟ್ಟೆಗಳನ್ನ ಹಾಕಿ ಶುಭ್ರವಾಗಿ ತಮ್ಮ ಆದ್ಯ ಕುಲದೇವರುಗಳಿಗೆ ಹೋಗಿ ಬಂದು ಪೂಜೆ ಪುರಸ್ಕಾರಗಳನ್ನ ಮಾಡುತ್ತಾ ವಿಶಿಷ್ಟವಾಗಿ ಪ್ರತಿ ಭಾರತದ ಜನತೆ ಎಲ್ಲರೂ ಕೂಡ ಈ ಒಂದು ದೀಪಗಳನ್ನ ಹಚ್ಚಿ ಸಂಭ್ರಮಿಸಿ ಪಟಾಕಿಗಳನ್ನ ಹೊಡೆದು ಈ ಒಂದು ಹಬ್ಬದ ಆಚರಣೆಯನ್ನ ಮಾಡಲಾಗ್ತದೆ. ಇದ್ರ ಜೊತೆಗೆ ಇನ್ನೊಂದು ವಿಶೇಷವನ್ನ ಹೇಳ್ಬೇಕಪ್ಪ ಅಂತಂದ್ರೆ, ಉತ್ತರ ಕರ್ನಾಟಕದ ಭಾಗದಲ್ಲಿ ಬರ್ತಕ್ಕಂಥ ಈ ಹಾವೇರಿ ಜಿಲ್ಲೆ ಇರ್ಬೋದು, ಅದರ ಸುತ್ತಮುತ್ತಲಿಗಿರ್ತಕ್ಕಂಥ ಕೆಲವೊಂದಿಷ್ಟು ಶಿವಮೊಗ್ಗ ಜಿಲ್ಲೆ ಇರ್ಬೋದು, ಅಥವಾ ಹೀಗೆ ಇಲ್ಲಿ ಈ ಒಂದು ದೀಪಾವಳಿಯ ಹಬ್ಬದಂದು ಹೋರಿ ಬೆದರಿಸುವಂತಹ ಸ್ಪರ್ಧೆಯನ್ನು ಕೂಡ ಮಾಡಲಾಗ್ತದೆ. ಇದೊಂದು ವಿಶೇಷವಾಗಿ ನಡೀತಕ್ಕಂಥ ಒಂದು ಸಂಭ್ರಮ ಅಂತ ಹೇಳ್ಬೋದು. ಕಿಚ್ಚನ್ನ ಹಾಯಿಸುವಂಥದ್ದು ಮತ್ತು ಈ ಹೋರಿ ಬೆದರಿಸುವಂತಹ ಸ್ಪರ್ಧೆಯನ್ನ ಈ ಭಾಗದಲ್ಲಿ ನೋಡ್ಲಿಕ್ಕೆ ತುಂಬಾ ಅದ್ಭುತವಾಗಿ ಕಾಣುತ್ತದೆ. ಬಂಧುಗಳೇ, ಇದುವರೆಗೂ ಕೂಡ ನನ್ನ ಚಾನೆಲ್ನಲ್ಲಿ ಈ ದೀಪಾವಳಿಯ ಹಬ್ಬದ ಬಗ್ಗೆ ತಿಳಿದುಕೊಂಡಿದ್ದಕ್ಕಾಗಿ ತಮಗೆಲ್ಲ ಧನ್ಯವಾದಗಳು. ನನ್ನ ಚಾನೆಲ್ ಅನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರೆಯಬೇಡಿ. ಧನ್ಯವಾದ.